ವಿಷಾವಹೇ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುದೇವರಾದ ಪರಮಪುರುಷಿ ಶಿವೇಶ್ವರ ಗತಮಸ್ತಕನಾಗಿ ಜಗತ್ತಿಗೆಲ್ಲ ಪವನಮೂರ್ತಿ ಆಗಿರುವ ಮಾತೋಶ್ರೀ ದುರ್ಗಾದೇವಿಗೆ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಪರಮ ಪೂಜರು ಅವಿನವ ತಮ್ಮದಲ್ಲಿ ಹಾಕುತ್ತಾನೆ ಚಿಕ್ಕಮಕ್ಕಳಲ್ಲಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಕುಳಿತು ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ಉಡಿ ತುಂಬ ಉದ್ದೇಶ ಏನಪ್ಪ ಅಂದ್ರೆ ನಮ್ಗೆ ಮಳೆ ಇಲ್ಲ ಈ ದೇಶಕ್ಕೆ. ಮಳೆ ಬರೋ ಸಂಬಂಧ ದೇವಿ ಬೇಡಿಕೆ ಮಾಡ್ಕೊಂಡೆವು. ಆ ದುರ್ಗಾದೇವಿ ಮಳೆ ಕೊಟ್ಟಿರ್ತ ಆದ ಕಾರಣ ಕಾರ್ಯಕ್ರಮ ಇಟ್ಕೊಂಡೆವು. ಅದಕ್ಕಂತಾರ ಅಸಂಖ್ಯ ಜೀವಿಗಳು ಜನ್ಮ ತಾಳಿದವು. ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ. ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಮುಖ್ಯವಾದ ಪ್ರಾಣಿ ಮನುಷ್ಯ. ಮನುಷ್ಯನಷ್ಟು ಯಾವ ಪ್ರಾಣಿ ದುಃಖಿಲ್ಲ. ಮತ್ತೆ ಎಷ್ಟು ದೇವರುಗುಡಿಗೆ ಹೋಗ್ಯಾನ, ಎಷ್ಟು ಕಾಯಿ ಹೊಡ್ಸ್ಯಾನ, ಎಷ್ಟು ತಿರುಗಿ ನಮಸ್ಕಾರ ಮಾಡ್ಯಾನ, ಮತ್ತು ವಾಸ್ತುಪ ಮನೆ ಕಟ್ಟ್ಯಾನ. ನೀವು ಕೇಳ್ರಿ, ಅವ್ರನ್ನೋದು ಎಲ್ಲ ಐತ್ರಿ, ಕಣ್ಣಿಗೆ ಕಾಣಿಸ್ತಾ ಕೈ ಬರೋದಿಲ್ಲ. ಎಲ್ಲ ಬರ್ಬುಸ್. ಯಾಕ ಬರ್ಬುಸ್ ಜಾಗ ಬಿಡಿಸಿಕೊಟ್ಟಿರೋ ಭಾವ ಮಂದಿ. ಯಾಕೆ ಮನುಷ್ಯ ದುಃಖ ಅದ? ಇವು ಸಂತೋಷ ಉತ್ಸಾಹ, ಈ ಸಂತೋಷ ಕ್ಷಣ ಹೇಗೆ ಹೆಚ್ಚಿಕೊಳ್ಬೇಕು? ಯಾಕೆ ಮನುಷ್ಯ ದುಃಖ ಆಯ್ತು? ಈ ಸಂತೋಷ ಕ್ಷಣ ಹೇಗೆ ಹೆಚ್ಚಿಕೊಳ್ಬೇಕು? ಹೇಗೆ ಬದುಕಿದ್ರೆ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ಐತ? ಈಗ ನೀವು ನೋಡಿ, ಒಂದು ಗಿಡ ಇರ್ತದ, ಒಂದು ಗಿಡ ಇನ್ನೊಂದು ಗಿಡ ಕೂಡ ಜಗಾಡಿಲ್ಲ, ಮಗ್ಗಲ ಗಿಡ ಕೂಡ ಜಗಾಡಿಲ್ಲ.